ನಾಡಿನ ಸಮಸ್ತ ಗೌರವಾನ್ವಿತ ಅಧಿಕಾರಿ ವರ್ಗದವರಿಗೂ ಹಾಗೂ ಗುರುಬಳಗದವರಿಗೆ ನಮಸ್ಕಾರಗಳು. ಶಾಲೆ ಎಂಬುದು ಸಮರ್ಥ ಸಮಾಜವನ್ನು ನಿರ್ಮಿಸುವ ಕಮ್ಮಾರನ ಕುಲುಮೆ ಇದ್ದಂತೆ. ಇಂತಹ ಹತ್ತಾರು ನಾಣ್ಣುಡಿಗಳ ಸಾಕಾರಕ್ಕಾಗಿ ಸರ್ಕಾರವು ಹಲವಾರು ಯೋಜನೆಗಳನ್ನ ಮಕ್ಕಳ ಸುಭದ್ರ ಬುನಾದಿಗಾಗಿ ಸರ್ವತೋಮುಖ ಅಭಿವೃದ್ಧಿಗಾಗಿ ಯೋಜಿಸುತ್ತಲೇ ಬಂದಿದೆ. ಅಂತಹ ಒಂದು ಯೋಜನೆಗಳಲ್ಲಿ ಪ್ರಮುಖವಾಗಿ ಚಾಲ್ತಿರುವಂತದ್ದು ಸಚೇತನ ಕಾರ್ಯಕ್ರಮ. ಮಂತ್ರ ಫಾರ್ ಚೇಂಜ್ ಎನ್ನುವ ಸಂಸ್ಥೆಯು ಸಮಗ್ರ ಶಿಕ್ಷಣ ಕರ್ನಾಟಕ ಹಾಗೂ DSCRT ಹಾಗೂ ಶಿಕ್ಷಕರ ಸಹಯೋಗದೊಂದಿಗೆ ವಿನೂತನವಾಗಿರುವ ಆಯೋಜಿಸಿರುವ ಕಾರ್ಯಕ್ರಮವೇ ಸಚೇತನ ಕಾರ್ಯಕ್ರಮ. ಪ್ರಾರ್ಥನಾ ಅವಧಿಯಲ್ಲಿ ಮಕ್ಕಳ ಕಲಿಕಾ ಪೂರಕವಾಗಿ ಶೈಕ್ಷಣಿಕ ನಾಯಕತ್ವವನ್ನು ಬೆಳೆಸುವ ಯೋಜನೆಯಾಗಿದೆ. ಗುರುಬಾಂಧವರೇ, ನಿಮಗೆಲ್ಲ ತಿಳಿದಿರುವಂತೆ ಈ ಮೊದಲು ನಾವು ಪ್ರಾರ್ಥನಾ ಅವಧಿಯಲ್ಲಿ ನಾಡಗೀತೆ, ಸಂವಿಧಾನ ಪೀಠಿಕೆ ಹಾಗೂ ರಾಷ್ಟ್ರಗೀತೆಯ ನಂತರ ಮಕ್ಕಳಿಂದ ರಸಪ್ರಶ್ನೆ, ನ್ಯೂಸ್ ರೀಡಿಂಗ್, ದಿನಕ್ಕೊಂದು ವ್ಯಕ್ತಿಯ ಪರಿಚಯ, ಪುಸ್ತಕದ ಪರಿಚಯ, ಪಂಚಾಂಗ ಮಾಹಿತಿ, ಗಾದೆಗಳು, ನಾಣ್ಣುಡಿಗಳಂತೆ ಹೇಳುತ್ತಲೇ ಬಂದಿದ್ದೇವೆ. ಆದರೆ ಇದರಲ್ಲಿ ನಾವು ಮಕ್ಕಳನ್ನ ಸ್ಪಷ್ಟವಾಗಿ ಓದುವ ಏರು ಧ್ವನಿ ಇರುವ ಹಿರಿಯ ವಿದ್ಯಾರ್ಥಿಗಳನ್ನ ಮಾತ್ರ ಬಳಸಿಕೊಳ್ತಾ ಇದ್ವಿ. ಆದರೆ ಸಚೇತನ ಕಾರ್ಯಕ್ರಮದ ವಿಶೇಷವೇನೆಂದರೆ ತರಗತಿವಾರು, ವಿಷಯವಾರು ಅವರೇ ಇಂತಹ ಚಟುವಟಿಕೆಗಳನ್ನೇ ಮಾಡಬೇಕೆಂಬ ವೇಳಾಪಟ್ಟಿಯನ್ನು ಕೊಟ್ಟಿದ್ದಾರೆ. ಇದರನ್ವಯವಾಗಿ ಮಕ್ಕಳು ಓದುವುದನ್ನು ಮಾತ್ರವಿಲ್ಲದೆ ಗಣಿತವನ್ನು ಮೋಜಿನೊಂದಿಗೆ, ಕ್ರೀಡೆಗಳನ್ನು, ಗ್ರಾಮೀಣ ಕ್ರೀಡೆಗಳನ್ನು ಆಡುವುದು, ಜಾನಪದ ಗೀತೆಗಳಲ್ಲಿ ಪಾಲ್ಗೊಳ್ಳುವುದು, ಜಾನಪದ ನೃತ್ಯ, ಕೃಷಿಯ ಸಲಕರಣೆಗಳು, ಇನ್ನು ಮುಂತಾದ ನೀತಿ ಕಥೆಗಳೊಂದಿಗೆ ತಮ್ಮ ಕಲಿಕೆಯನ್ನ ತೊಡಗುತ್ತಾ ಇರುವಂತದ್ದು ಹೆಮ್ಮೆಯ ಸಂಗತಿಯಾಗಿದೆ. ಇಂತಹ ವಿನೂತನ ಯೋಜನೆಯು ತರಗತಿವಾರು ಪ್ರತಿ ಮಕ್ಕಳನ್ನು ತಲುಪುವಲ್ಲಿ ಯಶಸ್ವಿಯಾಗುತ್ತಿದೆ. ಪ್ರಾರ್ಥನಾ ಸಮಯ ಅನ್ನುವಂಥದ್ದು ಮಕ್ಕಳಿಗೆ ಮಾತ್ರವಲ್ಲದೆ ಮುಖ್ಯ ಗುರುಗಳು ಅಸೆಂಬ್ಲಿಯಲ್ಲಿ ಹೇಳಬೇಕಾದ ಕೆಲವಾರು ಅನೌನ್ಸ್ಮೆಂಟ್ಗಳನ್ನು ಸಹ ಮಾಡ್ತಾರೆ. ಪ್ರಾರ್ಥನಾ ಸಮಯವು ತರಗತಿ ಶಿಕ್ಷಕರಿಗೆ ಮಕ್ಕಳ ಹಾಜರಾತಿಯನ್ನ ಪರೀಕ್ಷೆ ಮಾಡಿಕೊಳ್ಳುವುದು ಹಾಗೂ ಮಕ್ಕಳ ಶಿಸ್ತಿನ ಸಮವಸ್ತ್ರ ಹಾಗೂ ಶೂಗಳನ್ನ ಚೆಕ್ ಮಾಡುವಂತಹದ್ದು ಒಂದು ವಿಧ ಎಂದಲಾದ್ರೆ, ಮಕ್ಕಳ ಸಂತೋಷದಾಯಕ ಚಟುವಟಿಕೆಯಲ್ಲಿ ಪೋಷಕರು ಕೂಡ ಪಾಲ್ಗೊಳ್ತಾ ಇರುವಂತದ್ದು ತುಂಬಾ ಸಂತೋಷದ ಸಂಗತಿಯಾಗಿದೆ. ಇಂತಹ ಸಚೇತನ ಕಾರ್ಯಕ್ರಮವು ಮಕ್ಕಳಿನ ನಾಯಕತ್ವದ ಗುಣಗಳನ್ನು ಬೆಳೆಸುವುದರ ಜೊತೆಗೆ ಆತ್ಮವಿಶ್ವಾಸವನ್ನು ಸಹ ಮೂಡಿಸುತ್ತಲಿದೆ. ಜೊತೆಗೆ ಮಕ್ಕಳು ನಿರ್ಭಯವಾಗಿ ವೇದಿಕೆಯಲ್ಲಿ ಮಾತಾಡುವುದಕ್ಕೆ ಇದು ಒಂದು ಅಡಿಪಾಯವನ್ನ ಹಾಕುತ್ತಿದೆ. ಬೆಳೆಯುವ ಪೈರು ಮುಳುಗೆಯಲ್ಲಿಯೇ ಎಂಬಂತೆ ಮಕ್ಕಳಿನ ಅಂಜಿಕೆ, ಒಂದು ನಿರಾತಂಕ ಹಾಗೂ ಹೆದರಿಕೆ, ಒಂದು ನಾಚಿಕೆಯನ್ನ ದೂರವಾಗಿಸುವಲ್ಲಿ ಈ ಸಚೇತನ ಕಾರ್ಯಕ್ರಮವು ಪ್ರಥಮ ಹೆಜ್ಜೆಯಾಗುತ್ತದೆ ಅಂತ ಹೇಳಲಿಕ್ಕೆ ತುಂಬಾನೇ ಹೆಮ್ಮೆ ಅನಿಸುತ್ತದೆ. ಇಂತಹ ಒಂದು ಸಚೇತನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಎಲ್ಲ ಶಾಲೆಗಳಲ್ಲೂ ಕೂಡ ನಾವು ಮಾಡ್ತಲಿದ್ದೇವೆ ಹಾಗೂ ಮಾಡುತ್ತೇವೆ. ಈ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳನ್ನ ಹೇಳ್ತಾ, ರಂಜಿತಾ ಗೋಪಿ, ಸಹ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೇಲಿಮಲ್ಲೂರು, ಹೊನ್ನಾಳಿ ತಾಲೂಕು, ದಾವಣಗೆರೆ ಜಿಲ್ಲೆ. ಧನ್ಯವಾದಗಳು.